ನನಗೆ ನನಗೆ ಎಕ್ಸಾಕ್ಟಾಗಿ ನಂದು ಇವತ್ತು ರೈಟ್ ನಾವು ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ. ಒಂಥರ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಅಲ್ಲಿ ಇದ್ದೀನಿ. ಯಾಕಂದರೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ. ಟೆಕ್ನಿಕಲಿ ನಾನು ಇದನ್ನು ಅನುಭವಿಸಿ 6 ಇಯರ್ಸ್ ಆಗ್ಬಿಟ್ಟಿದೆ. ಯಾಕಂದರೆ ಕಳ್ಬೆಟ್ಟದ ದರೋಡ ಕೊರ್ರೆ ನಮ್ಮದು ಲಾಸ್ಟ್ ರಿಲೀಸು. ಅದಾದರೆ ಇವತ್ತೇ ನಾನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನನ್ನ ಸಿನಿಮಾನ. ಸೊ ಅದೊಂಥರ ನನಗೆ ಫಸ್ಟು ತುಂಬ ಭಾವುಕ ಆಗ್ಬಿಟ್ಟಿದೆ. ಅಂದರೆ ಆ್ಯಕ್ಚುಲಿ ನನ್ನ ಸ್ಕ್ರೀನ್ ಮೇಲೆ ನನ್ನ ಹೆಸರು ಬಂದಾಗ ನಮ್ಮ ತಂದೆ ತಾಯಿಗೆ ಒಂದು ಡೆಡಿಕೇಶನ್ ಎಲ್ಲ ಹಾಕಿದೆ. ಅದೆಲ್ಲ ಬಂದಾಗ ಒಂಥರ ಎದೆ ಭಾರ ಥರ ಆಗಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತೆ. ಬಟ್ ಓವರ್ ದ ಪ್ರೊಸೆಸ್ ಸಿನಿಮಾ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಜನ ನಾವು ಎಲ್ಲೆಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಲ್ಲ ನಗ್ತಾ ಇದ್ದಾಗ ಅದೊಂಥರ ತೃಪ್ತಿ ಆಯಿತು. ಓಕೆ, ಇದೆಲ್ಲ ಈ ನಗುಗೋಸ್ಕರನೇ ಕೆಲಸ ಮಾಡಿರ್ತೀವಿ. ಇಷ್ಟು ವರ್ಷ ಎಲ್ಲ ನಮ್ಮ ತ್ಯಾಗ ಇರ್ಬೋದು, ನಮ್ಮ ಕಷ್ಟ ಇರ್ಬೋದು, ವಾಟ್ ಎವರ್ ದ ಥಿಂಗ್, ಈ ನಗು ಕೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಅದು ಸಾಧು ಸರ್ದು ಪೋರ್ಷನ್ ಬಂದಾಗೆಲ್ಲ ಅಲ್ಲಲ್ಲಿ ನಗ್ತಾ ಇದ್ದಾಗ ಅದೊಂದು ತೃಪ್ತಿ ಸಿಕ್ಕಿದೆ. ಇಲ್ಲ, ಒಂದೇ ಪಾಠ ಕಲ್ತಿದ್ದೆ ನಂದು ಪ್ರೀವಿಯಸ್ 2 ಫಿಲಮಿಂದ. ಅಂದರೆ ಅದೆರಡು ಬ್ರಿಡ್ಜ್ ಫಿಲಮ್ ಥರ ಆಗಿತ್ತು. ಅಂದರೆ ಕಂಟೆಂಟ್ ಚೆನ್ನಾಗಿತ್ತು, ಬಟ್ ಕಮರ್ಷಿಯಲಿ ಇದಿರಲಿಲ್ಲ. ಸೊ ಅದಕ್ಕೆ ಇಲ್ಲೊಂದು ಕಡೆ ಬೇಜಾರು ಬಿಡ್ತು ನನಗೆ. ಅಂದರೆ ಅಲ್ಲ, ಮೋಸ್ಟ್ಲಿ ಓಕೆ ಇದು 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 ಮಾಡ್ಯೂಲೇ ಬೇರೆ ಇದೆಯೋ, ನಾನು ಒಂಚೂರು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋಣ, ಒಂದು ಬಿಗ್ ಸ್ಕೇಲಲ್ಲಿ ಯೋಚನೆ ಮಾಡಬೇಕು ಅಂತೇಳಿ. ಸೊ ಅದೇ ನಾನು ಎಲ್ಲ ಇಂಟರ್ವ್ಯೂಲಿ ಹೇಳ್ದಂಗೆ ನನ್ನ ಫನ್ನ ಬಿಟ್ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ಒಂದು ಡಾರ್ಕ್ ಸಿಚುವೇಶನ್ಗಳಲ್ಲೂ ಒಂದು ಕಾಮಿಡಿ ಇದೆ. ಸೊ ಆ ಫನ್ನನ್ನು ಎಲ್ಲೂ ಬಿಟ್ಕೊಡ್ದೇನೆ ಒಂದು ವಿಜುವಲಿ ನಿಮಗೆ ಗ್ರ್ಯಾಂಡ್ಯೂರ್, ಒಂದು ಮ್ಯೂಸಿಕ್ ಪಾಯಿಂಟ್ ಆಫ್ ವ್ಯೂಯಿಂದ, ವಿಜುವಲ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ, ಲೊಕೇಶನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಆ ಒಂದು ಬಿಗ್ ಎಲಿವೇಶನ್, ಕಮರ್ಷಿಯಲ್ ಎಲಿವೇಶನಲ್ಲಿ ಪ್ರಯತ್ನ ಮಾಡಿದ್ವಿ. ಅಲ್ಲ, ಅದು ಆ್ಯಕ್ಚುಲಿ ನಾವು ರೈಟಿಂಗಲ್ಲೆಲ್ಲ ಅದೊಂದು ಪ್ಲ್ಯಾನ್ ಇತ್ತು. ಅಂದರೆ ಇದನ್ನು ವಿ ನೀಡ್ ಟು ಕ್ಯಾರಿ ಫಾರ್ವರ್ಡ್ ಅಂತ. ನೆಕ್ಸ್ಟು ಏನಿದೆಯಲ್ಲ ಅದ್ರಲ್ಲಿ ಕನ್ಕ್ಲೂಡ್ ಮಾಡಬೇಕು ಅನ್ನೋದೊಂದು ಕ್ಯಾರಿ ಫಾರ್ವರ್ಡ್ ಇತ್ತು. ಸೊ ಈಗ ಸದ್ಯದ ಮಟ್ಟಕ್ಕೆ ಇವಾಗ ಇಲ್ಲಿಗೆ ಏನು ಬೇಕು ಅದನ್ನು ರೌಂಡ್ ಆಫ್ ಮಾಡಿ ಕೊಟ್ಟಿದ್ದೀವಿ. ನೋಡೋಣ ಈಗ ಜನ ಏನು ರೆಸ್ಪಾಂಡ್ ಮಾಡ್ತಾರೆ ಅದರ ಮೇಲೆ. ಹೌದು 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 ಹೌದೌದು, ಥ್ಯಾಂಕ್ ಯು ಸೋ ಮಚ್. ಅದು ಈಗ ಏನಂದರೆ, ಈಗ ಅದು ನಾನು ಎಲ್ಲ ಕಡೆ ಹೇಳ್ದಂಗೆ ಇದು 2012 ಸತ್ತಿಂದ ಒಂದು ಥಾಟ್ ಇತ್ತು. ಅದನ್ನು ಫಸ್ಟ್ ಬಿಗಿನಿಂಗಲ್ಲಿ ನಾನು ಆವಾಗಷ್ಟೇ ಸೂಪರ್ ಮುಗಿಸಿದ್ನಲ್ಲ. ಸೊ ಉಪ್ಪಿ ಸರ್ಗೆ ಹೋಗಿ ಹೇಳಿತ್ತು ಕತೆನ, ಉಪ್ಪಿ ಸರ್ಗೆ ಮಾಡೋಣ ಅಂತೇಳಿ. ಆಗ ಉಪ್ಪಿ ಸರ್ ತಕ್ಕಂಗೆ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ವಿ. ಅದಾದಮೇಲೆ ಉಪ್ಪಿ ಸರ್ ಸ್ವಲ್ಪ ಬ್ಯುಸಿ ಆದರು. ಅದಾದಮೇಲೆ 2013 ನನಗೆ ಭಾಗ್ಯರಾಜ್ ಆಯಿತು, ನಾನು ಈ ಕಡೆ ಬ್ಯುಸಿಯಾಗಿ ಬಂದೆ. ಅದು ಹಂಗೆ ಫೇಡ್ ಔಟ್ ಆಗೋಯ್ತು. ಆಮೇಲೆ ಈ ಜರ್ನಿಲಿ ನಮಗೆ ಮಂಜು ಸರ್ ಪರಿಚಯ ಆಗಿ, ಮಿಲಿಂದ್ ಪರಿಚಯ ಆಗಿ, ಮಿಲಿಂದವ್ರಿಗೆ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆದಾಗ ಆ ಎಂಟೈರ್ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡಿಕೊಂಡು ಆ ಥಾಟ್ ಅದೇ ಇಟ್ಕೊಂಡು ಈ ಹೊಸ ಹುಡುಗಂಗೆ ಏನು ಲೈಟ್ ಹಾರ್ಟೆಡಾಗಿ ಮಾಡ್ಕೋಬೇಕು ಆ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡು ಮಾಡಿದಂಥ ಸಿನಿಮಾ. ಸೊ ನಾನು ಸದ್ಯ ಒಂದು 15 ಇಯರ್ಸ್ ಫ್ರೆಂಡ್ಸು. ಸೊ ನಾನು ಅವರು ತುಂಬ ಕನೆಕ್ಟ್ ಆಗೋದು ಹ್ಯೂಮರಲ್ಲಿ. ಸೊ ನಿಮಗೆ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವಿ ಬೋತ್ ಲವ್ ಹ್ಯೂಮರ್. ಹಾಗಾಗಿ ಏನು ಹೌದು 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 ಇಲ್ಲ, ಅದನ್ನು ಆ್ಯಕ್ಚುಲಿ ನಾನು ತುಂಬ ಟೈಮ್ ತೊಗೊಂಡೆ ಕನ್ವಿನ್ಸ್ ಮಾಡೋಕ್ಕೆ ಸರ್ಗೆ. ಅವ್ರ ಮೀಸೆ ತೆಗಿಯೋಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೆ ಅಂದರೆ ಅವ್ರಿಗೆ ಅದೊಂದು ಏನಂತಾರೆ ಡಿಸ್ಕಂಫರ್ಟ್ ಇತ್ತು. ಬೇಡ ಸರ್, ನಾನು ಮೀಸೆ ತೆಗಿಯಲ್ಲ ಸರ್, ಹೆಂಗೆ ಕಾಣಿಸ್ತೀನೋ ಏನೋ ಫುಲ್ ಸ್ಕ್ರೀನು, ಅದು ಬೇರೆ ನೀವು ಸೆಕೆಂಡ್ ಹಾಫ್ ಫುಲ್ಲು ಮೀಸೆಲೇ ತೆಗಿಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ. ಅದಲ್ಲದೆ ಆ ಟೈಮಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ರು, ಅದು ಕಮಿಟ್ಮೆಂಟ್ ಇತ್ತು. ಬಟ್ ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಶೋಭರಾಜ್ ಸರ್ಗೆ. ಸೊ ಹಂಗಾಗಿ ಕತೆ ಇಷ್ಟ ಆಗಿತ್ತು. ಆಮೇಲೆ ನನ್ನ ಜೊತೆ ಒಂದು 2 ವೀಕ್ಸ್ ಟ್ರಾವೆಲ್ ಮಾಡಿದ್ರು ಅವರು ಈ ಮಾತುಕತೆಯಲ್ಲಿ. ಅದೆಲ್ಲ ಅದ್ಮೇಲೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಅವರಿಗೆ. ನಾನು ತುಂಬ ಹೇಳಿದ್ದೆ, ಸರ್ ಟ್ರಸ್ಟ್ ಮೀ, ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀನಿ. ನಿಮಗೆ ಫಸ್ಟ್ ಸೀನಲ್ಲಿ ಇಷ್ಟ ಆಗಲಿಲ್ಲ ಅಂತಂದರೆ ಆಮೇಲೆ ರೈಟಿಂಗ್ ಬೇಕಾದ್ರೆ ಏನೋ ಚೇಂಜಸ್ ಮಾಡ್ಕೊಂಡು ಬೇಕಾದ್ರೆ ಮೀಸೆ ಅಂಟಿಸ್ಕೊಂಡೆ ಹೋಗ್ಬಿಡೋಣ ಅಂತ. ಬಟ್ ಫಸ್ಟ್ ಡೇ ಫಸ್ಟ್ ಶಾಟ್ ಆ ಬಾಗಿಲು ತೆಗೆದು ಎಂಟ್ರ್ ಆಗ್ತಾರಲ್ಲ, ಅದೇ ಫಸ್ಟ್ ಶಾಟ್. ಆ ಫಸ್ಟ್ ಶಾಟ್ ನೋಡ್ತಿದ್ದಂಗೆ ಅವರೇ ಫುಲ್ ಖುಷಿ ಆಗ್ಬಿಟ್ಟು ಇಡೀ ಕ್ರೂಯಿಂದ ಅದೇ ರೆಸ್ಪಾನ್ಸ್ ಬಂದಿತ್ತು. ಅಂದರೆ ಏನು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ ಶೋಭರಾಜ್ ಅವರು, ಈ ವಿಲ್ಲನ್ನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರಲ್ಲ ಅಂತ. ಸೊ ಅದೇ ಇಂಟೆನ್ಷನ್ ಇತ್ತು. ಆ ಇಂಟೆನ್ಷನ್ ವರ್ಕ್ ಆಗಿದೆ. ಆ್ಯಕ್ಚುಲಿ ಏನಂತಂದರೆ ಇನ್ನೊಂದು ಖುಷಿಯಾಗಿದೆ ಏನಂದರೆ, ಮೊನ್ನೆ ಪ್ರೀಮಿಯರ್ ಆಯ್ತಲ್ಲ, ಇವ್ರ ಎಂಟ್ರಿಗೆ ಬಾಗಿಲು ತೆಗೆದು ಶೋಭರಾಜ್ ಸರ್ ರಿವೀಲ್ ಆಗ್ತಿದ್ದಂಗೆ ಎಂಟೈರ್ ಥಿಯೇಟರ್ ವಿಜಿಲ್ಲು. ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಶೋಭರಾಜ್ ಸರ್ಗೆ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ವೆಲ್ಕಮ್ ಬರುತ್ತೆ ಅಂತ. ಸೊ ಅದು ರೈಟಿಂಗಿಂದನೇ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಫುಲ್ ಇಟ್ ಆಫ್. ಹೌದೌದು ಹೌದು ಹಾಂ ಹೌದಾ. ಇಲ್ಲ, ಅದು ಆ್ಯಕ್ಚುಲಿ ಇದು ಒಂದು ದೊಡ್ಡ ಕತೆ ನಾವು ಬರೆದಿದ್ದು. ಇದನ್ನು ಡಿವೈಡ್ ಮಾಡಿದ್ದೀವಿ ಈಗ. ಆ್ಯಕ್ಚುಲಿ ಆ ಎಳ್ನೀರನ್ನು ಪುನಃ ಬರ್ತಾನೆ ಅವನು. ನೀವು ಹೇಳಿದ್ರೆ ಸರಿ ಹೋಗಲ್ಲ. ಅದು ಯಾರು ಪೆಂಡೆಂಟ್
ಅಲ್ಲ ಸಿಗುತ್ತೆ, ಅದೊಂದು ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಶನಲ್ಲಿ ಸಿಗುತ್ತೆ. ಅದು ಆ ಪೆಂಡೆಂಟು ಸಿಗುತ್ತೆ, ಆ ನಿಧಿನೂ ಸಿಗುತ್ತೆ. ಅದೆರಡು ಮೀಟಿಂಗ್ ಪಾಯಿಂಟ್ ಇದೆಯಲ್ಲ, ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿದೆ ಅದು. ನೋಡು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಇಡೀ ಥಿಯೇಟ್ರ್ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ದಾರೆ, ಫನ್ ಆಗಿದೆ, ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿದೆ, ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಬೋರ್ ಆಗಲಿಲ್ಲ, 2 hours ಹೋಗಿದಾಗ ಗೊತ್ತಾಗಲಿಲ್ಲ ಅಂತಿದ್ದಾರೆ. ದಯವಿಟ್ಟು ನೀವು ಸಿನಿಮಾ ಥಿಯೇಟ್ರ್ಗಳಲ್ಲೇ ಈ ಸಿನಿಮಾ ನೋಡಿ. ನಾವು ಏನೇ ಖರ್ಚು ಮಾಡಿ ಪ್ರಮೋಷನ್ ಮಾಡೋರು ಫಸ್ಟ್ ಡೇ ಫಸ್ಟ್ ಶೋಗೆ ಅಷ್ಟೇ. ಅದಾದಮೇಲೆ ನಿಮ್ಮ ಮೌತ್ ಟಾಕೆ ಕರ್ಕೊಂಡು ಹೋಗ್ಬೇಕು ಸಿನಿಮಾನ. ಸೊ ಈ ಮುಖಾಂತರ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಈ ವೀಕೆಂಡಲ್ಲೇ ಸಿನಿಮಾನ ನೋಡಿ, ಆದಷ್ಟು ಜನಕ್ಕೆ ನಿಮ್ಮ ಒಂದು ರಿವ್ಯೂ ಮುಖಾಂತರ ತಲುಪಿಸಿ. ಥ್ಯಾಂಕ್ ಯು ಸೊ ಮಚ್.